ಜೀವನ ಬದುಕನ್ನು ಕಟ್ಟತಕ್ಕಂತಹ ಕಾರ್ಯಕ್ರಮ ಇವತ್ತು ಬೇಕಾಗಿದೆ. ಇವತ್ತು ಜಗತ್ತದಲ್ಲಿ ಒಂದು ವಿಚಾರ ಮಾಡಿ ನೋಡಿದರೆ ಅನ್ನ ದಾರಿದ್ರ್ಯ ಇಲ್ಲ, ವಸ್ತ್ರ ದಾರಿದ್ರ್ಯ ಇಲ್ಲ. ಇವತ್ತು ಜಗತ್ತಕ್ಕೆ ಕಾಡ್ತಕ್ಕಂಥ ದೊಡ್ಡ ದಾರಿದ್ರ್ಯ ಯಾವುದು ಅಂತಂದರೆ ಅದು ಜ್ಞಾನದ ದಾರಿದ್ರ್ಯ. ಈ ವಿಷಯ ಬಂದಾಗ ಅನ್ಬೋದು, ಇಷ್ಟೆಲ್ಲ ಯೂನಿವರ್ಸಿಟಿಗಳು ಬೆಳೆದು ನಿಂತಿವೆ ಸ್ವಾಮೀಜಿಯವರೇ, ನೀವು ಯಾವ ಲೋಕದಲ್ಲಿದ್ದರೆ ಜ್ಞಾನ ದಾರಿದ್ರ್ಯ ಹೇಗೆ ಬಂದಿದೆ ಅಂತ ಕೇಳುವ ಪ್ರಶ್ನೆನೂ ಕೂಡ ಬರಬಹುದು. ಆದರೆ ಅವಿದ್ಯೆಯ ಮೃತ್ಯುಂ ತೀರ್ತ್ವ ವಿದ್ಯಾಮೃತಮಶ್ನುತಿ ಅಂತ ಸುಂದರವಾಗಿರತಕ್ಕಂಥ ಈಶಾವಾಸ್ಯ ಉಪನಿಷತ್ತು ಹೇಳ್ತದೆ. ಅದನ್ನೇ ವಚನದಲ್ಲಿ ಮೊದಲನೇ ನಾನು ಕೋಟು ಮಾಡಿದ್ದೆ. ಕೂಡಲ ಸಂಗಮ ದೇವನನ್ನೊಲಿಸುವ ಪ್ರಸಾದಕಾಯ. ಇದು ಎದರ ಸಲುವಾಗಿ ಬಂದಿದೆ ಅಂದರೆ ಭಗವಂತ ಕೊಟ್ಟಂಥದ್ದು. ಅವಿದ್ಯೆಯ ಮೃತ್ಯುಂ ತೀರ್ತ್ವ. ಅವಿದ್ಯೆ ಅಂದರೆ ಏನು? ಅವಿದ್ಯೆ ಅಂತ ಎದಕ್ಕೆ ಅನ್ನಬೇಕು ಅಂತಂದರೆ, ಯಾವುದು ನಾಶವಂತ ವಸ್ತುವನ್ನು ನಾವು ಪ್ರೇಮ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಬದುಕು ಅಂತಂದರೆ ಕೇವಲ ಗಾಡಿ ಘೋಡಾ ಬಂಗ್ಲಾ ಅಂತ ತಿಳ್ಕೊಂಡಿದ್ವಿ. ಜೀವನಕ್ಕೊಂದು ವೈಭವದ ಬದುಕು ಬೇಕು, ಒಂದು ಒಳ್ಳೆಯ ಮನೆ ಬೇಕು, ಒಂದು ಐಷಾರಾಮಿಗೆ ದುಡ್ಡು ಬೇಕು, ಇಷ್ಟಾಗಿದ್ದರೆ ಬದುಕು ಮುಗೀತು ಅಂತ ನಾವು ತಿಳ್ಕೊಂಡಿದ್ವಿ. ಆದರೆ ಇಲ್ಲಿನ ತನಕ ಈ ಮೂರನ್ನು ಪ್ರಾಪ್ತಿ ಮಾಡಿಕೊಳ್ಳೋ ಸಲುವಾಗಿ ಮನುಷ್ಯ ಇಷ್ಟು ಹಪಾಪಿಯಿಂದ ಇಡೀ ಆಯುಷ್ಯವನ್ನು ಕಳ್ಕೊಳ್ತಾ ಇದ್ದಾನೆ. ಆದರೆ ಒಂದು ದಿವಸನೂ ಕೂಡ ಕೊನೆಯ ಕ್ಷಣದಲ್ಲಿ ಆತ್ಮಾವಲೋಕನೆಯನ್ನು ಮಾಡಿ ನೋಡಿದರೆ ಅವನಿಗೆಲ್ಲೂ ಕೂಡ ಸಮಾಧಾನ ಸಿಕ್ಕಿಲ್ಲ, ಸಿಗುತ್ತಾನೂ ಇಲ್ಲ. ಇವತ್ತು ಅಗರ್ಭ ಶ್ರೀಮಂತರ ಮನೆಗಳಲ್ಲಿ ನಾವು ನೋಡಿದರೆ ಎಷ್ಟೋ ಸಲ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿಕೊಂಡಿದ್ದವರು ಇದ್ದಾರೆ. ಸಾವಿರ ಕೋಟಿಗಟ್ಟಲೆ ದುಡ್ಡಿದ್ದು ಆತ್ಮಹತ್ಯೆಗೆ ಯಾಕೆ ಬಡವ ಮಾಡ್ಕೊಂಡಿದ್ದಾನೆ ಅಂತಂದರೆ ಬೇರೆ. ಆದರೆ ಇವನಿಗೇನು ಕಂಬಿದ್ದಿದೆ ಅಂತ ಕೇಳಿದರೆ ಮನಸ್ಸು ಸಮಾಧಾನ ಇಲ್ಲ ಅಂತ ಹೇಳ್ತಾನೆ.